ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮುಂಚೆ ಏನಾಗಿತ್ತು, ಜರ್ನಲಿಸಂ, ಪತ್ರಕರ್ತರು ಮತ್ತು ಪತ್ರಿಕೋದ್ಯಮಿ ಅಂತಂದ್ರೆ ಪತ್ರಕರ್ತರೇ ಅದರ ಮುಖ್ಯಸ್ಥರಾಗ್ತಾ ಇದೆ. ಇವತ್ತು ವಿಚಾರ ಏನು ಅಂತಂದ್ರೆ, ಬಂಡವಾಳಶಾಹಿಗಳು ಇವತ್ತು ಮಾಧ್ಯಮ ಜಗತ್ತನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಈ ದೇಶ. ನಾನು ಅವಲೋಕಿಸಿದಾಗೆ ಇವತ್ತು 100% ಸತ್ಯ ದೇಶದ ಜನರಿಗೆ ಗೊತ್ತಾಗ್ತಾ ಇದೆ ಅಂತಂದ್ರೆ, ಸತ್ಯ ತೋರಿಸ್ತಾ ಇದ್ದಾರೆ ಅಂತ ನಾನು ಹೇಳಿದ್ರೆ ನಾನು ಸುಳ್ಳು ಹೇಳಿದವನ. ಯಾಕೆಂದ್ರೆ ಇವತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು ಮಾಡಿರ್ತಕ್ಕಂಥವರು ಪತ್ರಿಕೋದ್ಯಮ ಅವರು ನಡೆಸಿದ್ರೆ ಅವರ ಇನ್ಫ್ಲೂಯೆನ್ಸ್ ಆಯಾ ಆಡಳಿತಗಳ ಮೇಲೆ ಪರಿಣಾಮ ಬೀಳ್ತದೆ. ಅದರಿಂದ ಪಾಪ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವರ ಕೈ ಧ್ವನಿ ಎಲ್ಲ ಕೂಡ ಕಟ್ಟಾಗ್ತಂಗಾಗ್ತದೆ. ಇದು ನಾವು ನೋಡ್ತಾ ಇದ್ದೀವಿ ದಿನನಿತ್ಯ. ಮತ್ತು ಎಲ್ಲ ಕೂಡ ವೈರಲ್ ಆಗಬೇಕು. ತಕ್ಷಣ ಪಾಪ ನಿಮಗೆ ಏನ್ ಸಿಗ್ತದೆ ಮಾಹಿತಿ, ಅವನು ಹೇಳಿದ್ದು ಕೇಳಿಸ್ಕೊಂಡಿದ್ದೀರಾ ಅಥವಾ ಇಲ್ವಾ, ಇನ್ನೊಂದು ಚಾನಲ್ಗಿನ ಮುಂಚೆ ನನ್ನ ಸಂದೇಶ ಹೋಗ್ಬೇಕು. ಅದು ಸತ್ಯನ ಇಲ್ಲ ಆಮೇಲೆ ನೋಡೋಣ, ಬೇಕಿದ್ರೆ ಚೇಂಜ್ ಮಾಡೋಣ. ಆದ್ರೆ ಅಷ್ಟೊತ್ತಿಗೆ ಡ್ಯಾಮೇಜ್ ಆಗೋಗಿರ್ತದೆ. ಆ ಬ್ರೇಕಿಂಗ್ ಹೋಗಿ ಅವನು ಬ್ರೇಕ್ ಆಗೋಗಿರ್ತಾನೆ. 23 ವರ್ಷ ರಾಜಕಾರಣ ಮಾಡ್ಕೊಂಡು ಬಂದು ಏನೋ ಒಂದು ಸಮಾಜ ಸೇವೆ ಮಾಡಬೇಕು ಅಂತ ಬಂದಿರೋರು ಬಹಳ ಕಷ್ಟ ಎದುರಿಸಬೇಕಾಗ್ತದೆ. ಹಾಗಾಗಿ ತಾವು ಆ ವೈರಲ್ ಮಾಡ್ಲಿಕ್ಕೆ ಹೋಗಿ ಸಮಾಜದಲ್ಲಿ ವೈರಸ್ಗಳಾಗಬೇಡಿ ಅಂತೇಳಿ ನನ್ನ ಒಂದು ನಿಮಗೆ ಮನವಿಯನ್ನು ನಿಮಗೆ ಮಾಡ್ತೀನಿ. ಯಾವಾಗಲೂ ಕೂಡ ಪ್ರತಿ ವೃತ್ತಿಗೂ ಕೂಡ ಆತ್ಮಸಾಕ್ಷಿ ಅನ್ನೋದು ಇರ್ತದೆ. ಪತ್ರಿಕೋದ್ಯಮಕ್ಕೂ ಕೂಡ ಅದು ಬಹಳ ಮುಖ್ಯ. ನೀವು ಎಷ್ಟೇ ಪ್ರಮಾಣಿಸಿ ನೋಡಬೇಕು, ಎಷ್ಟು ನೋಡ್ತೀರಿ, ಅದರ ಜೊತೆಗೆ ಪ್ರಮಾಣೀಕರಿಸಿ ಕೂಡ ನೋಡಿ ನಿಮ್ಮ ಸುದ್ದಿಗಳು ಪಾರದರ್ಶಕತೆಯಿಂದ ಕೂಡಿರಲಿ ಅಂತೇಳಿ ನಾನು ಬಯಸ್ತೇನೆ. ನಿಮ್ಮ ಮಕ್ಕಳು ಕೂಡ ಮಕ್ಕಳು ಯಾವ ರೀತಿ ಎದುರಿಸ್ತಾರೆ ಮನೆಗಳಲ್ಲಿ, ಆ ಕಷ್ಟಗಳು ಅವರು ಕೂಡ ಎದುರಿಸ್ತಾರೆ ನನಗೆ ಗೊತ್ತಾಗ್ತದೆ. ಅವ್ರ ಮನೆಗೆ ಬಂದಾಗ ನೀವು ಮನೆ ಬಿಟ್ಟು ಹೊರಗಡೆ ಎಲ್ಲ ನೀವು ಸಾಯಂಕಾಲನೇ ನೀವೆಲ್ಲ ಕೂಡ ಬರೋದು ಕಳಿಸ್ತು. ಸಾಯಂಕಾಲನೇ ಮಕ್ಕಳು ಮನೆಗೆ ಬರೋದು. ಆಗ ನೀವು ಕೆಲಸದಲ್ಲಿ ಯಾವುದೇ ಚುನಾವಣೆಗಳು ಬಂದಾಗ, ಬೇಸಿಗೆಯಲ್ಲಿ ಚುನಾವಣೆಗಳು ಬರ್ತದೆ, ಆ ಚುನಾವಣೆಗಳು ಕವರ್ ಮಾಡಲಿಕ್ಕೆ ನೀವು ಹೋಗ್ತೀರಿ ರಜೆ ಇರೋದಿಲ್ಲ. ಇದೆಲ್ಲ ಅಂದ್ರೆ ಸಮಾಜದ ಪ್ರತಿಯೊಂದು ಆಗು ಹೋಗುಗಳು ಕೂಡ ನಿಮ್ಮ ಮನೆಯಲ್ಲಿ ಗೊತ್ತಾಗ್ತಾ ಇರುತ್ತೆ ಮಕ್ಕಳಿಗೆ. ಅದು ಸಾಮಾಜಿಕ ಹಿನ್ನೆಲೆ ಇರ್ಬೋದು, ರಾಜಕೀಯ ಇರ್ಬೋದು, ಮತ್ತು ಕ್ರೀಡೆ, ಸಂಗೀತ, ಇವೆಲ್ಲ ಕೂಡ ಅದರ ಬಗ್ಗೆ ನಿಮ್ಮ ಮಕ್ಕಳಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಸುಂದರ ಅವಕಾಶ ನಿಮ್ಮ ಮೂಲಕ, ನಿಮ್ಮ ವೃತ್ತಿ ಮೂಲಕ ಅವ್ರಿಗೆ ಆಗಿದೆ. ಹಾಗಾಗಿ ದೇ ಆರ್ ಎಕ್ಸ್ಪೋಸ್ ಟು ದ ವರ್ಲ್ಡ್ ಅಂಡ್ ವರ್ಲ್ಡ್ಲಿ ಹ್ಯಾಪಿನೆಸ್. ಹಾಗಾಗಿ ಇದನ್ನೆಲ್ಲ ಕೂಡ ನೀವು ಕೂಡ ಅರ್ಥ ಮಾಡಿಕೊಂಡು ನಮ್ಮ ವಿದ್ಯಾರ್ಥಿಗಳು ನೀವು ಹೊಸ ಆವಿಷ್ಕಾರ, ಸಮಾಜದ ಕಳಕಳಿ ನಿಮ್ಮಲ್ಲಿ ಬೇರೂರಿರುತ್ತೆ ಅಂತ ನಾನು ನಂಬಿದ್ದೇನೆ. ಆ ಸಮಾಜದ ಕಳಕಳಿ ಜೊತೆಗೆ ನಿಮ್ಮ ದೃಷ್ಟಿ, ನಿಮ್ಮ ಗುರಿ ಬಹಳ ದೊಡ್ಡ ಗುರಿಯನ್ನು ಹಾಕ್ಕೊಳ್ಳಿ. ಯಾಕೆಂದ್ರೆ ಇವರು ನಮ್ಮ ಅಬ್ದುಲ್ ಕಲಾಂ ಅವರು ಓದ್ತಾ ಇರಬೇಕಾದ್ರೆ ಅವರು ಅನೇಕ ಸರಿ ಹೇಳಿದ್ದಾರೆ, ಒಂದೇ ಒಂದು ವಿಷಯ ಅವರು ಟೀಚರ್ ಕೇಳಿದಾಗ ಆಕಾಶವನ್ನ ನೋಡು ಅಂತ ಹೇಳ್ತಾರೆ. ಆ ಕತೆ ಅವರ ದಿಕ್ಕನ್ನೇ ಬದಲಿಸುತ್ತೆ, ಅವರ ಜೀವನವೇ ಬದಲಾಗುತ್ತೆ. ಅಂತಿಮವಾಗಿ ಅವರು ದೇಶದ ರಾಷ್ಟ್ರಪತಿಗಳು ಕೂಡ ಆಗ್ತಾರೆ. ಹೀಗೆ ಅನೇಕ ವಿಷಯಗಳು ನಮಗೆ ಗೊತ್ತಿದ್ದಾವೆ. ಇವತ್ತು ದುರದೃಷ್ಟ ಈ ತಂತ್ರಜ್ಞಾನ ಇವೆಲ್ಲ ಬಂದ ಮೇಲೆ ಯಾವುದೇ ನಮ್ಮ ಮಕ್ಕಳಿಗೆ ಏನಾದರೂ ಒಂದು ಸುಭಾಷ್ ಚಂದ್ರ ಬೋಸ್ ಅವರು ಅಥವಾ ವೀರ್ ಸಾವರ್ಕರ್ ಅವರ ಬಗ್ಗೆ ಕೇಳಿದ್ರೆ
ತಕ್ಷಣ ಗೂಗಲ್ ಅನ್ನು ನೋಡ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಡ್ಲಿಕ್ಕೆ ನೋಡಿ ಅದರ ಮಾಹಿತಿ ತಗೊಳ್ತಾರೆ. ಹಂಗಾಗ್ಬೇಡಿ. ಅಧ್ಯಯನಶೀಲತೆ ಬಹಳ ಮುಖ್ಯ. ಆಸಕ್ತಿ ಇರಬೇಕು. ಪುಸ್ತಕಗಳ ಕಡೆ ಏನು ನೀವು 10th ಆಗಿದೆ, PUC ಆಗೋಗಿದೆ, ಕೆಲವರೆಲ್ಲ ನಾನು ನೋಡ್ತಾ ಇದ್ದೀನಿ, ಅವ್ರ ವಿದ್ಯಾಭ್ಯಾಸ ಶಿಕ್ಷಣನೇ ಮುಗೀತು ಆ ರಜೆ. ಹಂಗಲ್ಲ. ಯಾವ ವ್ಯಕ್ತಿ ಜೀವನ ಉದ್ದಕ್ಕೂ ಅವನು ವಿದ್ಯಾರ್ಥಿ ಆಗಿರ್ತಾನೆ, ಯಾವಾಗಲೂ ಪ್ರತಿ ದಿವಸ ನಾನು ಕಲಿಬೇಕು ಅನ್ನೋ ಹಂಬಲ ಅವನಲ್ಲಿ ಇರುತ್ತೆ, ಅವರು ಮಾತ್ರ ಪರಿಪೂರ್ಣ ವ್ಯಕ್ತಿತ್ವ ಮತ್ತು ಸಮಾಜದಲ್ಲಿ ಒಂದು ದೊಡ್ಡ ಎತ್ತರಕ್ಕೆ ಬೆಳಿಲಿಕ್ಕೆ, ಸಮಾಜವನ್ನು ತಿದ್ದಲಿಕ್ಕೆ, ಸಮಾಜದ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಅಭಿಪ್ರಾಯ ಪಡ್ತಾ